ನಂದು ಸ್ವಲ್ಪ ತಪ್ಪೈತಿ, ದಯವಿಟ್ಟು ಕ್ಷಮೆ ಇರಲಿ. ದೊಡ್ಡ ಪೇಂಟರ್ ಅಥವಾ ಪೇಂಟಿಂಗ್ ನಾನು ದೊಡ್ಡ ಪಂಟ್ರ್ ಅಂತ ಹೇಳಕತ್ತಿಲ್ಲ. ನನಗಿರೋ ನಾಲೆಜ್ನ ನಾನು ಶೇರ್ ಮಾಡಕತ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ಈ ಹಿಂದೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ವಾಟರ್ ಪ್ರೂಫ್ ಮಾಡೋದು ಹೆಂಗೆ ಅಂತೇಳಿ. ಅಲ್ಲಿ ಏಷ್ಯನ್ ಪೇಂಟಿದ್ದು ಡ್ಯಾಪ್ ಪ್ರೂಫ್ ಹೆಂಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಟ್ಟಿದ್ದೆ. ಅದ್ರಾಗ ಭಾಳ ಜನ ಕಮೆಂಟ್ ಮಾಡಿದ್ರಿ, ಅದಕ್ಕೆ ಭಾಳ ಜನಕ್ಕೆ ನಾನು ಉತ್ತರ ಕೊಟ್ಟೇನೆ, ಅದ್ರಾಗ ಆನ್ಸರ್ ಮಾಡೀನಿ ಕಮೆಂಟ್ನಾಗನ. ಆದ್ರೆ ಇನ್ನೂ ಕೆಲವೊಂದು ಮಂದಿಗೆ ಆನ್ಸರ್ ಮಾಡೋಕೆ ಆಗಿಲ್ಲ. ಅದಕ್ಕೋಸ್ಕರನ ಈ ವಿಡಿಯೋದಾಗ ಅದು ಏನೇನು ಪ್ರಶ್ನೆ ಕೇಳಿರಲ್ಲ, ಆ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡೋಂಥ ಪ್ರಯತ್ನ ನಾನು ಮಾಡ್ತೀನಿ. ಅದ್ರಾಗ ಭಾಳ ಕಮೆಂಟ್ ಬಂದಿದ್ವು ಅಂದ್ರೆ 2ನೇ ಕೋಟ್ ಅಪ್ಲೈ ಮಾಡೋದನ್ನ ತೋರಿಸಿಲ್ಲ ನೀವು ವಿಡಿಯೋದಾಗ ಅಂತೇಳಿ. ಮೊದಲೇದಾಗೆ ಅದು ನಂದು ಸ್ವಲ್ಪ ತಪ್ಪೈತಿ, ದಯವಿಟ್ಟು ಕ್ಷಮೆ ಇರಲಿ. ನಮ್ಗೆ ಬೇರೆ ಕಡೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅವತ್ತು ನಾನು ಇರಲಿಲ್ಲ. ಅದ್ರ ಸಂಬಂಧ ಫಸ್ಟ್ ಸ್ಟಾರ್ಟಿಂಗ್ ಮಾಡೋವಾಗೂ ನಾನು ವಿಡಿಯೋನ ಮಾಡಲಿಲ್ಲ. ಮತ್ತು ಮಧ್ಯಕ್ಕೆ ಬಂದೆ, ಮತ್ತು ಅರ್ಜೆಂಟ್ ಕೆಲಸ ಐತಂತ ಮತ್ತೆ ಹೋದೆ. ಅದ್ರ ಸಂಬಂಧ ನಾನು ಸ್ಟಾರ್ಟಿಂಗು ತೋರ್ಸೋಕ್ಕಾಗಿಲ್ಲ, ಮತ್ತು ಲಾಸ್ಟ್ 2ನೇ ಕೋಟ್ ಆದ್ಮ್ಯಾಗೂ ಕೂಡ ಅದನ್ನ ವಿಡಿಯೋನ ತೋರ್ಸೋಕ್ಕಾಗಿಲ್ಲ. ಅದ್ರ ಸಂಬಂಧ ಈಗ ಅದ್ರದ್ದು ಕಂಪ್ಲೀಟ್ ವಿಡಿಯೋನ ತೋರಿಸ್ತೇನೆ ಅಂತ. ಹೆಂಗಾಗೈತೆ ಅಂತೇಳಿ ಕಂಪ್ಲೀಟಾಗಿ ನೋಡಿರಿ. 2ನೇ ಕೋಟ್ ಅಪ್ಲೈ ಮಾಡಿದ್ಮೇಲೆ ಯಾವ ಥರ ಕಾಣಿದೆ ಅಂತೇಳಿ ಫಸ್ಟ್ ನೋಡ್ಕೊಂಬಂದ್ಬಿಡ್ರಿ. ಆಮೇಲೆ ನಾವು ಮುಂದಿನ ಪ್ರಶ್ನೆ ಯಾವ್ಯಾವ ಅದಾವು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಬರ್ರಿ. ನೋಡ್ರಿ ಎಷ್ಟು ಕ್ಲೀನ್ ಆಗೈತೆ ಅಂತೇಳಿ. ಕ್ಲೀನಾಗಿ ಅಪ್ಲೈ ಮಾಡಿದ್ದಾರೆ ನಮ್ಮ ಹುಡುಗರು. ನಾನು ಅವಾಗ ಇರಲಿಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಇಲ್ಲಿ ಅಕ್ಕಿ ಹಾಕಿದ್ದಾರೆ, ನೋಡ್ಬೋದು ಕ್ಲೀನಾಗಿ ಬಂದಿದೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ನೀವೇನು ಹೇಳಿದ್ರಲ್ಲ ಆ ರೇಟಿಗೆ ಡ್ಯಾಮ್ ಪ್ರೂಫ್ ಸಿಗೋಲ್ದ್ರಿ, ಅದಕ್ಕಿಂತ ಜಾಸ್ತಿ ಹೇಳಕತ್ತಾರ ಅಂತೇಳಿ ಒಂದು ಇಬ್ಬರು ಕಮೆಂಟ್ ಮಾಡಿದ್ರಿ. ಯಾಕಪ್ಪ ಅಂದ್ರೆ MRP ಜಾಸ್ತಿ ಯಾರು ಮಾರಂಗಿಲ್ಲ ರೀ. MRP ಕೆಳಗನ ಮಾರ್ಬೇಕು. MRP ರೇಟ್ನ ಜಾಸ್ತಿ ಮಾರಂಗಿಲ್ಲ. ಯಾಕಂದ್ರೆ ಡ್ಯಾಮ್ ಪ್ರೂಫ್ನಾಗ ಕಲರ್ ಏನಾದ್ರು ಮಿಕ್ಸ್ ಮಾಡಂಗಿಲ್ಲ ರೀ. ಬೇಕಿದ್ರೆ ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗತ್ತೆ. ಬಿಟ್ರೆ MRP ರೇಟ್ ಏನೈತಿಲ್ಲ ಅದೇ ರೇಟಾಗಿ ಮಾರ್ಬೇಕು. ಇಲ್ಲ ಅಂದ್ರೆ ಅದಕ್ಕಿಂತ ಕಡಿಮೆನ ಮಾರ್ಬೇಕು ರೀ. ರೇಟ್ ಜಾಸ್ತಿ ಹೇಳಕತ್ತಾರ ಅಂದ್ರೆ ನಾವು ತೋರಿಸಿರೋ ಕ್ವಾಲಿಟಿನ ಹೇಳಕತ್ತಂದಾರ ಅಥವಾ ಬೇರೆ ಯಾವುದೋ ಕ್ವಾಲಿಟಿಗೆ ರೇಟ್ ಹೇಳಕತ್ತಾರ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕು. ಇನ್ನು 2ನೇ ಪ್ರಶ್ನೆ ನೋಡೋದಾದ್ರೆ, ಅಣ್ಣ ಇದು ವಾಟರ್ ಪ್ರೂಫ್ ಅಲ್ಲ, ಇದು ಡ್ಯಾಮ್ ಪ್ರೂಫ್ ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ರಿ. ಹೌದಣ್ಣ, ಇದು ಡ್ಯಾಮ್ ಪ್ರೂಫ್. ನಾನು ಡಬ್ಬಿ ತೋರಿಸಿ ನಾನು ಹೇಳಬೇಕಾದ್ರೆ ಡ್ಯಾಮ್ ಪ್ರೂಫ್ ಅಂತಾನೆ ಹೇಳೀನಿ. ಆದ್ರೆ ಇದನ್ನ ಹಚ್ಚಾಕ ನಾವು ವಾಟರ್ ಪ್ರೂಫ್ ಅಂತ ಅಂತೀವಿ. ನೀವೇನಂತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ 3ನೇ ಪ್ರಶ್ನೆ ನೋಡೋದಾದ್ರೆ, ಇಲ್ಲಿ ಪ್ಯಾರಾಪಟ್ಟಿ ಅಂದ್ರೆ ಇದೇನು ಕಾಂಪೌಂಡ್ ಅಂತೀರಿ ಹೇಳ್ರಿ, ಇದಕ್ಕೆ ಅಪ್ಲೈ ಮಾಡ್ಬೇಕು ಮೊದಲು ಅಂತೇಳಿ ಕಮೆಂಟ್ ಮಾಡಿದ್ರಿ ಒಬ್ರು. ನೋಡ್ರಿ, ಇದಕ್ಕೆ ನಾವು ಕೆಳಗೆ ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡೀವಿ. ನಾವು ಅದಾದ್ಮ್ಯಾಗ ನಾವು ಇದಕ್ಕೆ ಬೇರೆ ಪೇಂಟ್ನ ಅಪ್ಲೈ ಮಾಡೀವಿ. ಕಸ್ಟಮರ್ ಹೆಂಗೆ ಹೇಳ್ತಾರ ಅಂತೇಳಿ ನಾವು ಹಂಗೆ ಕೇಳಬೇಕಾಗತ್ರಿ. ನಾವು ಹೇಳ್ದಂಗೆ ಕೇಳಂಗಿಲ್ಲ. ಕಸ್ಟಮರ್ ಹೆಂಗೆ ಹೇಳ್ತಾರ ಹಂಗೆ ನಾವು ಕೇಳಬೇಕಾಗತಿ. ನೀವು ಹೇಳಿದ್ದು ಸರಿ ಐತಿ, ಇದ್ರ ಮೇಲೆ ಅಪ್ಲೈ ಮಾಡಿದ್ರೆ ಭಾರಿ ಚಲೋ. ಆದ್ರೆ ಕಸ್ಟಮರ್ ಹೆಂಗೆ ಹೇಳ್ತಾರ ಹಂಗೆ ಕೇಳಬೇಕಾಗತಿ. ಅವ್ರ ಮೇಲೆ ಬೇಡ ಅಂದ್ರು, ಅದಕ್ಕೋಸ್ಕರ ಕೆಳಗಷ್ಟ ಅಪ್ಲೈ ಮಾಡಿದ್ವಿ. ಇನ್ನು 4ನೇ ಪ್ರಶ್ನೆ ನೋಡೋದಾದ್ರೆ, ಈ ಕ್ರಾಕ್ಸಿಲ್ನ ವಿ ಶೇಪ್ನಾಗ ಕಟ್ ಮಾಡಿ ಅಪ್ಲೈ ಮಾಡಬೇಕು ಅಂತೇಳಿ ಹೇಳಿದ್ರು. ಅಂದ್ರೆ ಕ್ರ್ಯಾಕ್ ಏನಾದ್ರು ಇದ್ವು ಅಂದ್ರೆ ಅದನ್ನ ವಿ ಶೇಪ್ನಾಗ ಕಟ್ ಮಾಡಿ ಅಪ್ಲೈ ಮಾಡ್ಬೇಕಿತ್ತು ನೀವು ಅಂತ ಹೇಳಿದ್ರು. ನಾ ಅದೇ ಮೊದಲೇ ಹೇಳ್ದಂಗೆ ನಾನು ಪೂರ್ತಿ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ದಿನ ಯಾವಾಗಾದ್ರೆ ಟೈಮ್ ಸಿಕ್ಕಾಗ ಏನಾದರೂ ಅಪ್ಲೈ ಮಾಡುವಾಗ ಕಂಪ್ಲೀಟಾಗಿ A to Z ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಮಟ್ಟನ ನಾನು ನಿಮ್ಗೆ ತೋರಿಸ್ತೇನೆ ಅಂತ. ಎಲ್ಲ ಟೈಮ್ನಾಗೂ ನಾವು ವಿ ಶೇಪ್ನಾಗ ಕಟ್ ಮಾಡೋಕೆ ಆಗಂಗಿಲ್ಲ ರೀ. ಯಾಕಂದ್ರೆ ಕೆಲವೊಂದು ಸಣ್ಣ ಇದಿರ್ತಾವೆ, ಕ್ರ್ಯಾಕ್ ಇರ್ತಾವೆ. ಎಲ್ಲನೂ ವಿ ಶೇಪ್ನಾಗ ಕಟ್ ಮಾಡ್ಕೊಂತ ಹೊಂಟ್ರೆ ಇಡೀ ಟರಸ್ನ ನಾವು ವಿ ಶೇಪ್ನಾಗ ಕಟ್ ಮಾಡ್ಬೇಕಾಗತ್ತಿ. ಯಾವ್ಯಾವ ದೊಡ್ಡ ಇರ್ತೈತಿ ಅಂದ್ರೆ ಸಿಮೆಂಟ್ ಏನಾದರೂ ಲೂಸ್ ಇತ್ತಂದ್ರೆ ಅವಾಗ ನಾವು ಅದನ್ನ ವಿ ಶೇಪ್ನಾಗ ಕಟ್ ಮಾಡ್ಬೇಕಾಗತ್ರಿ. ಇಲ್ಲ ಅಂದ್ರೆ ಏನಾದರೂ ಸಣ್ಣ ಕ್ರ್ಯಾಕ್ ಇದ್ವು ಅಂದ್ರೆ ಅವನ್ನ ಡೈರೆಕ್ಟಾಗಿ ನಾವು 2 ಕೋಟ್ ಕ್ರ್ಯಾಕ್ಸಿಲ್ನ ಅಪ್ಲೈ ಮಾಡಿದ್ರೆ ಸಾಕ್ರಿ. ಯಾಕಂದ್ರೆ ಗಟ್ಟಿ ಇರ್ತೈತಲ್ರಿ, ಒಂದು ವಾಟರ್ ವಾಶ್ ಮಾಡಿರ್ತೇವೆ ನಾವು. ಅದ್ರ ಸಂಬಂಧ ವಾಟರ್ ವಾಶ್ ಮಾಡಿದಾಗ ಪೂರ್ತಿ ಎಲ್ಲ ಹೊಲಸು ಹೋಗ್ಬಿಡ್ತೈತಿ. ಅವಾಗ ನಾವೇನು ಮಾಡ್ಬೇಕಾಗತ್ತಿ, ನಾವು ಮ್ಯಾಗಲ್ದಷ್ಟ ಹಚ್ಬೇಕಾಗತ್ರಿ. ಇಲ್ಲ ಸಿಮೆಂಟ್ ಏನಾದ್ರು ಜಾಸ್ತಿ ಲೂಸ್ ಐತಿ ಮತ್ತು ಗಟ್ಟಿಲ್ಲ ಟೊಳ್ಳು ಐತಿ ಅಂದ್ರೆ ನಾವು ವಿ ಶೇಪ್ನಾಗ ಕಟ್ ಮಾಡಿ ಚಾಣ ಅಥವಾ ಸುತ್ತಿಗೆಯಿಂದ ವಿ ಶೇಪ್ನಾಗ ಕಟ್ ಮಾಡಿ ಆಮೇಲೆ ನಾವು 2 ಕೋಟ್ ಕ್ರ್ಯಾಕ್ಸಿಲ್ನ ಅಪ್ಲೈ ಮಾಡ್ಬೇಕಾಗತ್ರಿ. ಎಲ್ಲ ಟೈಮ್ನಾಗೂ ಹಂಗೆ ಮಾಡೋಕ್ಕಾಗಿಲ್ಲ. ಸಣ್ಣ ಕ್ರ್ಯಾಕಿಂದ ನಾವು ವಿ ಶೇಪ್ನಾಗ ಕಟ್ ಮಾಡೋಕ್ಕಾಗಿಲ್ಲ ರೀ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ನಮ್ಮನಿಗೆ ಎಷ್ಟು ಡ್ಯಾಮ್ ಪ್ರೂಫ್ ಖರ್ಚಾಗತ್ತೆ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರಿ. ಈಗ ಕಂಡೀಷನ್ ಮ್ಯಾಗ ಡಿಪೆಂಡ್ ಆಗತ್ರಿ. ಯಾಕಂದ್ರೆ ಕೆಲವೊಂದು ಸೈಜ್ ದೊಡ್ಡದಿರ್ತೈತಿ, ಕೆಲವೊಂದು ಸಣ್ಣದಿರ್ತೈತಿ. ಟರಸಿಂದು ರೂಪ್ ಏನಿರುತ್ತಲ್ಲ ಅದು ಸ್ವಲ್ಪ ರಫ್ ಆಗಿರ್ತೈತಿ. ಅವಾಗ ಆ ಕಂಡೀಷನ್ಯಾಗನ್ನ ಸ್ವಲ್ಪ ಜಾಸ್ತಿ ಹೋಗೈತ್ರಿ. ಸ್ವಲ್ಪ ನೈಸ್ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹೋಗೈತಿ. ನೀವು ನಿಮ್ಮ ಮನೆಯ ಸೈಜ್ದು ಕರೆಕ್ಟಾಗಿ ಸೈಜ್ ಹೇಳಿದ್ರಿ ಅಂದರೆ ನಾವು ಅದಕ್ಕೆ ಎಷ್ಟು ಲೀಟ್ರ್ ಡ್ಯಾಮ್ ಪ್ರೂಫ್ ಖರ್ಚಾಗತ್ತೆ ಅಂತೇಳಿ ನಾವು ನಿಮ್ಗೆ ಮಾಹಿತಿನ ಕೊಡ್ತೀವಿ. ಕಮೆಂಟ್ ಸೆಕ್ಷನ್ಯಾಗ ಕಮೆಂಟ್ ಮಾಡಿರಿ ನಿಮ್ಗೆ ಎಷ್ಟು ಸೈಜ್ ಐತಿ ನಿಮ್ಮ ಮನೆ ಅಂತೇಳಿ. ನಾವು ಅದಕ್ಕೆ ಎಷ್ಟು ಲೀಟ್ರ್ ಹೋಗ್ತದೆ ಅಂತೇಳಿ ನಿಮ್ಗೆ ವಾಪಸ್ ಆನ್ಸರ್ ಮಾಡ್ತೀವಿ. ಕ್ವಶನ್ ಏನಪ್ಪ ಅಂದ್ರೆ, ಬೇರೆ ಯಾವುದೋ ಒಂದು ಕಂಪ್ನಿ ಟ್ರೈ ಮಾಡಿರಿ ಅಂತೇಳಿ ನೀವು ಹೇಳಿದ್ರಿ. ಆ ಕಂಪ್ನಿ ಮೆನ್ಷನ್ ಮಾಡಿದ್ರಿ, ನಾನು ಇಲ್ಲಿ ಹೇಳಕ್ಕೆ ಹೋಗಂಗಿಲ್ಲ.
ಆದ್ರೆ ನಾವು ಟ್ರೈ ಮಾಡ್ತೀವಿ ರೀ. ಅಂದ್ರೆ ಕಸ್ಟಮರ್ ಯಾವ್ದು ಹೇಳ್ತಾರಲ್ಲ ಅದನ್ನ ನಾವು ಅಪ್ಲೈ ಮಾಡ್ತೀವಿ. ನಾವು ಯಾವ್ದನ್ನೂ ರೆಕಮೆಂಡ್ ಮಾಡಂಗಿಲ್ಲ. ಕೆಲವೊಂದಿಷ್ಟು ಕಸ್ಟಮರು ಸೆಲೆಕ್ಟ್ ಮಾಡಿರ್ತಾರೆ, ಮೊದಲ ಇದೇ ಪೇಂಟ್ ನೀವು ಅಪ್ಲೈ ಮಾಡಬೇಕು, ಇಲ್ಲ ಇದೇ ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡ್ಬೇಕಂತೇಳಿ. ನಾವು ಅದನ್ನ ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡ್ತೀವಿ ರೀ. ನಾವು ನೆಕ್ಸ್ಟ್ ಏನಾದರೂ ಬೇರೆ ಯಾವುದೋ ಕಂಪ್ನಿ ನಾವು ಮಾಡಕತ್ರ ಅದನ್ನು ಸಹಿತ ವಿಡಿಯೋ ಮಾಡಿ ಹಾಕ್ತೀವಿ. ಇದ್ಯಾವುದು ಏಷ್ಯನ್ ಪೇಂಟಿಂದ ಪ್ರಮೋಷನ್ ಅಲ್ಲ. ದೊಡ್ಡ ಪೇಂಟರ್ ಅಥವಾ ಪೇಂಟಿಂಗ್ನ ನಾನು ದೊಡ್ಡ ಪಂಟ್ರ್ ಅಂತ ಹೇಳಕತ್ತಿಲ್ಲ. ನನಗಿರೋ ನಾಲೆಜ್ನ ನಾನು ಶೇರ್ ಮಾಡಕತ್ತೀನಿ ಅಷ್ಟೇ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ರಿ ಅಂತೇಳಿ ಹೇಳ್ತೇನೆ ರೀ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಮತ್ತಷ್ಟು ಪ್ರೋತ್ಸಾಹ ಸಿಗ್ತೈತಿ. ಒಂದು ಲೈಕ್ ಮಾಡೋದ್ರಿಂದ ನಮಗೂ ಇನ್ನೂ ಸ್ವಲ್ಪ ಉತ್ಸಾಹ ಬರ್ತೈತಿ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕಿರಿ, ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತೆ ಬೇರೆ ಯಾವ್ಯಾವ ಥರ ವಿಡಿಯೋಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿರಿ. ಆ ಥರ ವಿಡಿಯೋಗಳನ್ನ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಿಮ್ಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.